ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಚೆಲ್ಲಿಸ್ತಾ ಇದ್ದೀವಿ. ಎಸೆಯ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸುವಂತಂದು ಹೇಳಿದ್ದಾರೆ. ಅದಕ್ಕೆ ಬೇಕಾದಷ್ಟು ಸಾಮರ್ಥ್ಯ ಕೊಟ್ಟಿದ್ದಾರೆ, ಕೃಪಾ ಕೊಟ್ಟಿದ್ದಾರೆ, ದಯೆ ತೋರಿಸಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಹೊಂದಲಿ. ಈ ಸಮಯದಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದ್ದು ತನ್ನ ಕೈಯಿಂದ ಸೃಷ್ಟಿಸಿದ್ದಾನೆ. ತನ್ನ ಕೈಯಿಂದ ಸೃಷ್ಟಿಸಿ ಪ್ರಾಣವನ್ನು ಕೊಟ್ಟು ಆದಾಮನು ಅವನನ್ನು ಸೃಷ್ಟಿಸಿದ್ದಾನೆ. ಚೆನ್ನಾಗಿ ಬಾಳ್ರಿ ಅಪ್ಪ ಅಂತ. ಆ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದಾರೆ? ಸೈತಾನನಿಗೆ ಅಧಿಕಾರ ಒಪ್ಪಿಸಿಕೊಟ್ಟು ಬಿಟ್ಟಿದ್ದಾರೆ. ಎಲ್ಲವನ್ನು ತಿನ್ನಿರಿ ಅಂತಂದು ಹೇಳಿದರೆ, ಆ ಒಂದು ಹಣ್ಣನ್ನು ತಿನ್ನಬೇಡ್ರಿ ಅಂತಂದು ಹೇಳಿದರೆ, ಆ ಒಂದು ಹಣ್ಣನ್ನು ತಿಂದು ಮೋಸ ತಂದುಕೊಂಡು ದೇವದೂತರಂತ ಆಗ್ತೀರಾ. ದೇವದೂತರಾಗಿರಬೇಕು ಅಂದರೆ ನೀವು ಹಣ್ಣನ್ನು ತಿನ್ನಬೇಕು. ದೇವರು ಸರಿಯಾಗಿ ನಿಮಗೆ ಸ್ಟಡಿ ಮಾಡ್ತಾ ಇಲ್ಲ ಅಂತ ಅಪವಾದಿ ಏನು ಮಾಡಿದಾನಂದರೆ, ಅಲ್ಲಿ ಮೋಸ ಮಾಡಿ ಅದನ್ನು ತಿನ್ನಿಸಿಬಿಟ್ರೆ ತಿಂದುಬಿಟ್ಲು. ಅವ್ವ ತಿಂದುಬಿಟ್ಲು. ಈಗ ಆದಾಮನಿಗೆ ಕೂಡ ಅದು ಬಂದುಬಿಡ್ತು. ಅಲ್ಲಿಂದ ಮಾನವ ಜನ್ಮ ಎಲ್ಲ ಬಾನಿಸರಾಗಿಬಿಟ್ರು. ಒಂದು ತುತ್ತು ಕೂಳು ತಿನ್ನುವುದಕ್ಕೆ ಎಷ್ಟೋ ಶ್ರಮೆ ಪಡಬೇಕಾಯಿತು. ಇಂದಿನ ದಿವಸ ಎಷ್ಟು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡಿಕೊಂಡ್ರು ಒಬ್ಬ ಬಡವ ಜೀವಿಸಬೇಕು ಅಂದರೆ ಎಷ್ಟು ಗೌರ್ಮೆಂಟು ಏನು ನೋಡ್ತಾ ಇದೆ, ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯ ನೋಡ್ತಾ ಇದ್ದರು. ಒಂದು ತುತ್ತು ಕೂಳು ತಿನ್ನಬೇಕಾದ್ರೆ ಎಷ್ಟು ಶ್ರಮೆ ಪಡಬೇಕಾಯಿತು, ಎಷ್ಟು ಕಷ್ಟ, ಎಷ್ಟು ವೇದನೆ. ಏಕೆ ಬಂತು ಗೊತ್ತಾ? ಇಲ್ಲಿಂದನೇ ಬಂತು. ದೇವರ ಸ್ವರೂಪವಾಗಿ ಮಾಡಿಕೊಂಡು, ದೇವರ ಗುಣಗಣಗಳನ್ನು ಮಾಡಿಕೊಂಡು, ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ ನಮಗೆ ಕೊಟ್ಟರೆ ಆ ಜೆರಾಕ್ಸ್ ಅಳಿಸಿಬಿಟ್ಟು ಎಲ್ಲ ಪಿಚಾಚಿ ತತ್ವ ಬಂದ್ಬಿಡ್ತು. ಬಂಧನೆಗಳು, ಕಟ್ಟುಗಳು ಎಲ್ಲ ಆರ್ಡರ್ಸ್ ಪಾಸ್ ಆಗಿಬಿಟ್ಟು ಈಗ ಅಂಥ ಮೋಸ ಅಪಾಯದಲ್ಲಿ ಮಾನವ ಜನ್ಮ ಬಿದ್ದುಬಿಟ್ಟಿದೆ. ಈಗ ನಮಗೆ ಬಿಡುಗಡೆ ಬೇಕು, ಬಂಧನಗಳಿಂದ ಬಿಡುಗಡೆ ಬೇಕು. ಈ ಬಂಧನಗಳಿಂದ ಬಿಡುಗಡೆ ಬೇಕು ಅಂದರೆ ದೇವರಿಗೆ ಬೇಡ್ಕೋಬೇಕು. ಈಗ ಹಗ್ಗಯ 2ನೇ ಅಧ್ಯಾಯ 9ನೇ ವಚನ ನೋಡಿದರೆ, ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುವುದು. ಹಿಂದಿನ ಆಲಯಕ್ಕಿಂತ ವೈಭವವು, ಮಹಿಮೆ, ದೇವರ ಕೃಪೆ, ದೇವರ ಕನಿಕರ ಎಲ್ಲಿಂದ ಬಂತಿದು? ಈಗ ನೋಡ್ರಿ ಒಂದು ಮಾತು, ಇದು ಸೇನಾಧೀಶರ ಯೆಹೋವನ ನುಡಿ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುವುದು. ಆದಾಮಗೇನಾಯಿತು? ಈಗ ಕ್ರಿಸ್ತನಿಂದ ಏನಾಯಿತು? ಒಂದು ಆದಾಮ ಕೆಟ್ಟು ಹೋಗ್ಬಿಟ್ಟ. 2ನೇ ಆದಾಮ, ಯೇಸು ರಕ್ತದಿಂದ ತೊಳೆದ ಆದಾಮ, ಪರೀಕ್ಷಿಸಲ್ಪಟ್ಟ ಆದಾಮ, ಪವಿತ್ರ ಹೃದಯವು ಇದ್ದ ಆದಾಮ. ಈ 2ನೇ ಆದಾಮ ಯೇಸು ಕ್ರಿಸ್ತನ ಮಕ್ಕಳು, ಯೇಸು ಕ್ರಿಸ್ತನ ಸ್ವರೂಪದಲ್ಲಿರುವ ಮಕ್ಕಳು. ಇಲ್ಲಿ ಪವಿತ್ರಾತ್ಮ ಮುದ್ರೆಯನ್ನು ಎಫೆಸ 1:13 ಮುದ್ರೆ, ವಿಮೋಚನೆ ಮುದ್ರೆ ಹಾಕಿದಾನಂತೆ. MRO ಸ್ಟ್ಯಾಂಪ್ ಆಗಿ, ಕಲೆಕ್ಟರ್ ಸ್ಟ್ಯಾಂಪ್ ಆಗಿ. ಇಲ್ಲಿ ಪವಿತ್ರ ಆತ್ಮನಿದ್ದು ನಮ್ಮ ಡೈರೆಕ್ಷನ್ ಹೇಳ್ತಾನೆ. ನೀನು ಸರಿ ಮಾಡ್ಕೋ. ಮನಸ್ಸಾಕ್ಷಿ ಶುದ್ಧಿಗೊಳಿಸುತ್ತೆ. ಆ ಪವಿತ್ರತೆಯನ್ನು ಯಾವಾಗಿಂದ ಆವಾಗ ಫ್ರೆಶ್ ಮಾಡುತ್ತೆ. ಈ ಫ್ರೆಶ್ ಮಾಡುವಾಗ ಯೇಸು ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ಪವಿತ್ರತೆಯನ್ನು ಕೊಡ್ತವೆ, ಪವಿತ್ರಪಡಿಸುತ್ತೆ.
ಯಾವಾಗಿಂದ ಆವಾಗ ನೀನು ಪವಿತ್ರಪಡಿಸುವಾಗ, ಪರಿಶುದ್ಧಾತ್ಮ ನಿನಗೆ ಡೈರೆಕ್ಷನ್ ಹೇಳುವಾಗ, ನೀನು ಈ ವೈಭವವು, ಈ ಆಲಯದ ವೈಭವವು ಹೇಗಿರುತ್ತೆ ಅಂದರೆ ದೇವರ ಸ್ವರೂಪದಲ್ಲಿ ಬರುತ್ತೆ. ಈಗ ನೋಡ್ರಿ, ಯೋಬು ಗ್ರಂಥದಲ್ಲಿ 1ನೇ ಅಧ್ಯಾಯ 10ನೇ ವಚನ ನೋಡಿದರೆ ಸೈತಾನನು ಏನು ಹೇಳ್ತಾ ಇದ್ದಾನೆ ನೋಡಿ, ತೆಗಿರಿ ಒಂದ್ಸಲ. 1ನೇ ಅಧ್ಯಾಯ 10ನೇ ವಚನ, ಯೋಬು ಗ್ರಂಥ. ಕೀರ್ತನೆಗಿಂತ ಮುಂದಿರುತ್ತೆ. 10ನೇ ವಚನ ಓದಿದರೆ, ನೀನು ಅವನಿಗೆ ಮಗನು, ಅವನು ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯ. ಅವನು ಕೈ ಕೆಲಸಗಳನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನು ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನ ನಿನ್ನನ್ನು ಮುಂದೆ ಎದುರಿಗೆ ನಿನ್ನನ್ನು ದೋಷಿಯಾಗಿ ನಿಲ್ಲಿಸುವುದಕ್ಕೆ ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನು ನಿನ್ನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ, ಅವನ ಪ್ರಾಣವನ್ನು ಮುಟ್ಟಬೇಡ, ಅವನ ಮೈ ಮೇಲೆ ಕೈ ಹಾಕಬೇಡ. ಏಕೆ ಹೇಳ್ತಾ ಇದ್ದಾನಂದರೆ, ಅವನ ಸೊತ್ತೆಲ್ಲ ನೀನು ಭದ್ರಪಡಿಸಿದೆಯಲ್ಲ, ಸುತ್ತಲೂ ಕಂಚೆ ಹಾಕಿದೆಯಲ್ಲ, ಸುತ್ತಲೂ ಅದನ್ನು ಬೇಲಿ ಹಾಕಿದೆಯಲ್ಲ, ಅಂದರೆ ಪರೀಕ್ಷಿಸಿ ಅವನು ಒಂದು ಸಲ ನನ್ನ ಕೈ ಕೊಟ್ಟು ನೋಡು ಅಂತ ಅಂದರೆ ಎಲ್ಲ ನಿನ್ನ ಕೈಯಲ್ಲಿದೆ ಅಲ್ಲ. ಅಧಿಕಾರ ಸೈತಾನನಿಗೆ ಕೊಟ್ಟಿದ್ದು ಯಾರು ಅಂದರೆ, ಎಳ್ಕೊಂಬಿಟ್ಟ, ಆದಾಮ ಅವರಿಂದ ಎಳ್ಕೊಂಬಿಟ್ಟ. ಆದರೆ ದೇವರು ಭಯಪಟ್ಟಿಲ್ಲ. ಶತ್ರು ಬಲದ ಮೇಲೆ ಎಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಅಂದ. ಈಗ ಅಪವಾದಿಗೆ ಅಧಿಕಾರವಿದೆ, ಅವನಕ್ಕಿಂತಲೂ ಬಲ ನಮಗೆ ಕೊಟ್ಟಿದ್ದಾನೆ, ಅವನಕ್ಕಿಂತಲೂ ಜಾಸ್ತಿ ಬಲ. ಅದಕ್ಕಾಗಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಲಯವು ನೋಡ್ರಿ, ಹಗ್ಗಾಯ 2:9 ನೋಡಿದರೆ, ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತಲೂ ವಿಶೇಷವಾಗಿದೆ. ಮುಂದಿನ ವೈಭವಕ್ಕಿಂತಲೂ ಇಂದಿನ ಆಲಯವು ವಿಶೇಷವಾಗಿದೆ. ವೈಭವ, ಮಹಿಮೆಯಿಂದ ಇನ್ನೂ ಮಹಿಮೆಗೆ ಕರೆದೊಯ್ಯುವುದಕ್ಕೆ, ಕೃಪೆಯಿಂದ ಇನ್ನೂ ಕೃಪೆಗೆ ಕರೆದೊಯ್ಯುವುದಕ್ಕೆ, ಆ ಆದಾಮು ಒಂದು ತುತ್ತು ಕೂಳು ಉಣ್ಣೋದಕ್ಕೆ ಅವನಿಗೆ ಭಯ, ಶರೀರದ ಶುಗರ್, BP ಎಲ್ಲ ರೋಗಗಳನ್ನು ಹೊತ್ತುಕೊಂಡು ಒಂದು ತುತ್ತು ಕೂಳು ಉಣ್ಣೋದಕ್ಕೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಹಾಗೆ ಮಾಡಿದರೆ ಈಗ ಯೇಸು ಕ್ರಿಸ್ತನು ಪರಿಶುದ್ಧ ರಕ್ತದಿಂದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ವಿಮೋಚಿಸಿ ನಮ್ಮನ್ನು ಪವಿತ್ರಾತ್ಮನನ್ನು ಕೊಟ್ಟು, ಪರಿಶುದ್ಧಾತ್ಮನನ್ನು ಕೊಟ್ಟು, ಈಗ ಹಳೆಯ ಒಡಂಬಡಿಕೆಯಲ್ಲಿರುವ ಎಲ್ಲ ಮಾತುಗಳನ್ನು ಅಳಿಸಿಬಿಟ್ಟು 2 ಆಜ್ಞೆ ಕೊಟ್ಟು, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು, ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸಂತಂದು ಹೇಳಿ ನಮಗೆ ಈ ಆಲಯದ ವೈಭವವು ತೋರಿಸ್ತಾ ಇದ್ದಾನೆ. ಈ ಆಲಯ ವೈಭವ ಏನಂದರೆ ವಿಶೇಷ, ದೇವರ ಗುಣಲಕ್ಷಣಗಳು ನಮ್ಮ ಮೇಲೆ ಬರುವುದು, ದೇವರ ಕೃಪೆ, ಯೇಸು ಕ್ರಿಸ್ತನ ಸ್ವರೂಪವು ನಮಗೆ ಬಂದಿದೆ. ನಮ್ಮ ಕಣ್ಣುಗಳು, ಬಾಯಿ ಎಲ್ಲ ಸ್ವರೂಪ ವೈಭವಕ್ಕೆ ಬಂದಿದೆ, ಮಹಿಮೆಗೆ ಬಂದಿದೆ. ಈ ಮಹಿಮೆಯ ಶರೀರವು ದೇವರು ನಮಗೆ ಕೊಟ್ಟಿದ್ದಾನೆ. ಏಕೆಂದರೆ ಪವಿತ್ರ ಆತ್ಮನು ಹೃದಯದಲ್ಲಿ ಕೊಟ್ಟು, ಹೃದಯನ್ನೆಲ್ಲ ಶುದ್ಧಿ ಮಾಡಿ, ಮನಸಾಕ್ಷಿಯನ್ನು ಶುದ್ಧಿ ಮಾಡಿ, ಈ ಆಲಯವು ಆ ಕಡವರಿ ಆಲಯಕ್ಕಿಂತ ಮಿಂಚಿದೆ ಅಂತಂದು ಹೇಳ್ತಾ ಇದೆ. ನೋಡ್ರಿ, ಒಂದ್ಸಲ ಓದೋಣ 9. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುತ್ತೆ. ದೇವರ ಸ್ವರೂಪದಲ್ಲಿ ನೀನು ಸೃಷ್ಟಿಸಲ್ಪಟ್ಟೀಯ. ದೇವರೇ ನಮ್ಮ ಹೃದಯದಲ್ಲಿದ್ದು ಶುದ್ಧಿ ಮಾಡಿ, ಮನಸ್ಸಾಕ್ಷಿ ಶುದ್ಧಿ ಮಾಡಿ,
ನಿನಗೆ ಸ್ವರೂಪ ಕೊಡ್ತಾ ಇದ್ದರೆ, ಕೃಪೆ ಕೊಡ್ತಾ ಇದ್ದರೆ, ದಯೆ ಕೊಡ್ತಾ ಇದ್ದರೆ, ಯಾವಾಗದು ಬೇಕಾಗಿದ್ದು ಆಹಾರ, ಆತ್ಮೀಯ ಆಹಾರ ನೀನು ಕೊಟ್ಟರೆ, ಈ ಆಹಾರ ಅಂದರೆ ಬೈಬಲ್ ವಾಕ್ಯ, ಈ ವಚನ ಕೊಟ್ಟರೆ ದೇವರ ಹೃದಯಕ್ಕೆ, ಆತ್ಮಕ್ಕೆ ಹೋದರೆ ಆತ್ಮ ಬಲಪಡುತ್ತೆ, ಆತ್ಮಶಕ್ತಿಗೊಳ್ಳುತ್ತೆ. ದೇವರ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸ್ತಾನೆ, ವೈಭವ ಕೊಡ್ತಾನೆ. ದೇವರ ಒಂದು ವಿಷನನ್ನು ನಮಗೆ ತೋರಿಸ್ತಾನೆ. ಮುಂದಕ್ಕೆ ಹೇಗೆ ಹೋಗಬೇಕು, ಹೇಗೆ ನಡ್ಕೋಬೇಕು, ಹೇಗೆ ಇರಬೇಕು ಅಂತ ಡೈರೆಕ್ಷನ್ ಕೊಡ್ತಾನೆ. ಪವಿತ್ರಾತ್ಮ ನಮ್ಮ ಹೃದಯದಲ್ಲಿದ್ದು ನಮಗೆ ಡೈರೆಕ್ಷನ್ ಕೊಟ್ಟು ನಮಗೆ ಈ ಕತ್ತಲ ಲೋಕದಲ್ಲಿ ಬೆಳಕು ಪ್ರಕಾಶಿಸ್ತಾನೆ. ವಾಕ್ಯದಲ್ಲಿ, ವಚನದಲ್ಲಿರುವ ಶಕ್ತಿ, ದೇವರು ನಮಗೆ ಕೊಟ್ಟ ಕೃಪೆ, ದಯೆ, ಕನಿಕರ ಆಲಯಕ್ಕಿಂತ, ಮುಂದಿನ ಆಲಯಕ್ಕಿಂತ ವೈಭವವು ನಮಗೆ ಕೊಡ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಅಪ್ಪ. ಯೋಬು ಗ್ರಂಥದಲ್ಲಿ ಹೇಳಿದ ಹಾಗೆ ಪರೀಕ್ಷೆ ಬರ್ತವೆ. ಎಲ್ಲ ಪರೀಕ್ಷೆಯಲ್ಲಿ ನಾವು ದೇವರ ಕಡೆಗೆ ಕೈ ಎತ್ತಿ ದೇವರನ್ನು ಆರಾಧನೆ ಮಾಡಿದಾಗ, ಸ್ತುತಿ ಮಾಡಿದಾಗ, ಅಪ್ಪ ನಿಮಗೆ ಸ್ತೋತ್ರ 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 ಸ್ತೋತ್ರ. ಆಯಾ ಮುಂದಿನ ಆಲಯದ ವೈಭವವು ತಂದೆ, ನೀನು ಕೊಟ್ಟಿರುವ ವೈಭವವು ಅಪ್ಪ ನಮ್ಮ ಹೃದಯವನ್ನು ಶುದ್ಧಿ ಮಾಡಿದೆಯಾ, ನಮ್ಮ ಪಾಪಗಳನ್ನು ಅಳಿಸಿದೆಯಾ, ನಮ್ಮ ಪಾಪಗಳನ್ನು ವಿಮೋಚಿಸಿದೆಯಾ. ವಿಮೋಚಕನೇ ನಿನಗೆ ಸ್ತೋತ್ರ. ಪ್ರಾಣ ಕೊಟ್ಟಿದೆಯಾ, ರಕ್ತದಿಂದ ತೊಳೆದಿದೆಯಾ, ಶುದ್ಧಿ ಮಾಡಿದೆಯಾ, ನಿನಗೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.